ತುಂಬ ಜನ ಬಂದು ಮಗು ಸಣ್ಣ ಇದೆ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಏನು ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ದರೆ ಮಿಸ್ ಮಾಡದೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಹಾಗೆ ನೀವು ಕೂಡ ನಾನು ಹೇಳುವಂಥ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬಾ ಎಫೆಕ್ಟಿವ್, ಹಾಗೆ ವೆಯ್ಟ್ ಗೇನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮೊದಲನೇದಾಗಿ ಯಾವ ರೀತಿ ಮಾಡೋದು ಅನ್ನೋದಾದರೆ, 1 ಕಪ್ ಕಡಲೆಕಾಳು, ಅದರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿನ ರಾತ್ರಿಯೇ ನೀಟಾಗಿ ವಾಶ್ ಮಾಡಿ ಅದನ್ನು ನೆನೆಸಿಟ್ಕೊಳ್ಳಿ. ಬೆಳಗ್ಗೆ ಎದ್ದು ಅದಕ್ಕೆ ಒಂದ್ಸಲಿ ನೀರು ಹಾಕ್ಕೊಂಡು ತೊಳೆದುಬಿಟ್ಟು ಅದನ್ನು ಜಾರ್ಗೆ ಹಾಕ್ಕೊಂಡು, ಕಡಲೆಕಾಳು ಅಕ್ಕಿ ಏನಿರುತ್ತೋ ಅದನ್ನು ಜಾರ್ಗೆ ಹಾಕ್ಕೊಂಡು ಒಂದು 3 ರಿಂದ 4 ಸಿಗಲು ಬೆಳ್ಳುಳ್ಳಿ, ಅದ್ರ ಜೊತೆಗೆ ಒಂದು 4 ರಿಂದ 5 ಕರಿಬೇವು, ಹಾಗೆಯೇ ಜೀರಿಗೆ, ಸಾಲ್ಟ್ನ ಆ್ಯಡ್ ಮಾಡ್ಕೋಬೋದು. 1 ಇಯರ್ ಎಬೋ ಇರೋ ಮಕ್ಕಳಿಗೆ ಸಾಲ್ಟ್ನ ಆ್ಯಡ್ ಮಾಡಿಬಿಟ್ಟು ಕೊಡಿ. ಅಂಡರ್ 1 ಇಯರ್ ಇದ್ದರೆ ಸಾಲ್ಟ್ನ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ, ಹಾಗೆ ಕೊಡ್ಬೋದು. ಮಕ್ಕಳಿಗೆ ವಾರಕ್ಕೆ 2 ರಿಂದ 3 ಸಾರಿ ಈ ಒಂದು ಕಡಲೆಕಾಳು ದೋಸೆನ ಕೊಡೋದ್ರಿಂದ ವೆಯ್ಟ್ ಗೇನ್ ಚೆನ್ನಾಗಾಗುತ್ತೆ. ಕಡಲೆಕಾಳು ಬಂದು ಗ್ಯಾಸ್ಟ್ರಿಕ್ ಅಂತ ಹೇಳಿಬಿಟ್ಟು ಎಷ್ಟೋ ಜನ ಕಡಲೆಕಾಳು ಕೊಡೋದೇ ಇಲ್ಲ ಮಕ್ಕಳಿಗೆ. ನೆನೆಸಿ ಕೊಡೋದ್ರಿಂದ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದಿಲ್ಲ, ಕೊಡ್ಬೋದು. ಈ ರೀತಿ ಮಕ್ಕಳಿಗೆ ವೆಯ್ಟ್ ಗೇನ್ ಆಗುವಂಥ ರೆಸಿಪೀಸ್ ನಿಮಗಿಷ್ಟ ಇತ್ತು ಅನ್ನೋದಾದರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಾನು ವೆಯ್ಟ್ ಗೇನ್ ರೆಸಿಪೀಸ್ನ ಹಾಕ್ತಾ ಇರ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ.